ಅಂತ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ತನ್ನ ಮಗಳನ್ನು ಹೇಗೆ ಒಬ್ಬ ತಂದೆ ಕೂಲಿ ಮಾಡಿ ಅವಳನ್ನು ಸಾಕಿ ಅವಳನ್ನು ವಿದ್ಯಾವಂತಳನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವಳನ್ನು ಇವತ್ತಿನ ಶಾಲೆಗಳಲ್ಲಿ ಇವತ್ತು ಮೊಬೈಲ್ ಕಂಪಲ್ಸರಿ ಆಗಿದೆ. ಮೊಬೈಲ್ಗಳಿಲ್ಲ ಅಂತಂದರೆ ಶಾಲೆಯಲ್ಲಿ ಫೀಸ್ ಕಟ್ಟೋದು ಹೆಂಗೆ ಕಂಪಲ್ಸರಿ, ಹಾಗೆ ಮೊಬೈಲ್ ಇರಬೇಕು, ಅದು ಕಂಪಲ್ಸರಿ. ಯಾಕಂದರೆ ಎಲ್ಲವನ್ನೂ ಈಗ ಮೊಬೈಲ್ ಥ್ರೂನೇ ಮಾಡಿಬಿಟ್ಟಿದ್ದಾರೆ ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ. ಆ ಒಂದು ಮೊಬೈಲ್ ತಗೊಳ್ಳಿಕ್ಕೆ ತನ್ನ ಮಗಳ ಒಂದು ಶಿಕ್ಷಣಕ್ಕೋಸ್ಕರ ಆ ತಂದೆ, ಆ ಬಡ ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ಎರಡನೇದೇನೆಂದರೆ, ಮೊಬೈಲು ಎಲ್ಲರ ಕೈಯಲ್ಲೂ ಇವಾಗ ಸುಲಭವಾಗಿ ಎಲ್ಲರ ಕೈಯಲ್ಲೂ ಇದೆ. ಅದೇ ಮೊಬೈಲಿಂದ ಇವತ್ತು ಎಷ್ಟೋ ಮಕ್ಕಳ ಉಜ್ವಲ ಭವಿಷ್ಯ ಹೇಗೆ ಹಾಳಾಗ್ತಿದೆ. ಎಷ್ಟೋ ಜನ ಮಕ್ಕಳು ಜೀವಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಮಕ್ಕಳು ಜೈಲಲ್ಲಿದ್ದಾರೆ, ಎಷ್ಟೋ ಜನ ಮಕ್ಕಳು ಇವತ್ತು ಸೋತು ಆಸ್ಪತ್ರೆಗಳಲ್ಲಿ ಡಿಪ್ರೆಷನ್ನಿಂದ ನರಳ್ತಾ ಇದ್ದಾರೆ. ಇದರ ಎಲ್ಲ ಒಂದು ಸಮಗ್ರ ಒಂದು ಸಿನಿಮಾನೇ ಆ ಮಕ್ಕಳ ಭವಿಷ್ಯದ ಮೇಲೆ ತೆಗೆದಂಥ ಮಗ್ಗಿ ಪುಸ್ತಕ. ಈ ಸಿನಿಮಾವನ್ನು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಆ ಮೌಲ್ಯಗಳನ್ನು ನಮ್ಮಲ್ಲೂ ಸಹ ನಮ್ಮ ಮಕ್ಕಳಲ್ಲಿ ಬಿತ್ತಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈ ಸಿನಿಮಾದ ಹೆಸರನ್ನು ಸಹ ಎಷ್ಟು ಚಂದ ನಮ್ಮ ಡೈರೆಕ್ಟ್ರು ಹರಿವಾರಸನ್ ಮಾಡಿದ್ದಾರೆ ಅಂತಂದರೆ, ಈ ಮಗ್ಗಿ ಪುಸ್ತಕ ನೀವು ನೋಡ್ಬೋದು. ಅದರಲ್ಲಿ ಸಹ ಆ ಮೊಬೈಲ್ ನಂಬರ್ನ ಅಳವಡಿಸಿ ಆ ಹೆಸರನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡಿ, 3 ಇದೆ, 7 ಇದೆ, 8 ಇದೆ, 6 ಇದೆ, 3 ಇದೆ. ಈ ಮಗ್ಗಿ ಪುಸ್ತಕ ಅನ್ನೋ ಹೆಸರು ಸಹ ಆ ಮೊಬೈಲ್ ನಂಬರ್ನ ಜೋಡಣೆ ಮಾಡಿದ್ದಾರೆ. ಎಂಥ ಅದ್ಭುತವಾದಂಥ ಒಂದು ಆಲೋಚನೆ ಅಲ್ವಾ? ಸೊ ಹಾಗಾಗಿ ಈ ಒಂದು ಸಿನಿಮಾ ಒಂದು ಮೌಲ್ಯ ಆಧಾರಿತ ಸಿನಿಮಾ ಆಗಿದೆ. ಇವತ್ತಿನ ಪ್ರಸ್ತುತ ಜಗತ್ತಿಗೆ ಬೇಕಾಗುವಂಥ ಮಕ್ಕಳಿನ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾಗಿರುವಂಥ ಈ ಸಿನಿಮಾ ಎಲ್ಲರ ಬಾಳಲ್ಲಿ ಒಂದು ಬದಲಾವಣೆ ತರಲಿ ಅಂತ ಆಶಿಸ್ತೇನೆ.